ಇವತ್ತು ನಿಮ್ಮನ್ನೆಲ್ಲ ಕರೆದು ಕಾಂಗ್ರೆಸ್ ಅವರು ಕೆಲವರು ಪ್ರೆಸ್ ಮೀಟ್ ಮಾಡಿದ್ದಾರೆ ನನ್ನ ವಿರುದ್ಧ. ಇಷ್ಟು ಲೇಟ್ ಯಾಕೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಅವರ MLAಗೆ ವೋಟ್ ಹಾಕಿ 2 ಸಾರಿ ಆಯಿತು, ಇದು 8ನೇ ವರ್ಷ. ಇಷ್ಟು ಲೇಟಾಗಿ ಅವ್ರು ಮಾಡ್ತಾ ಇರೋದು ಯಾಕೆ, ಎಷ್ಟು ಸಾರಿ ಯೋಚನೆ ಮಾಡೋದು ಗೊತ್ತಿಲ್ಲ. ಇಲ್ಲಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಿ ಸರ್ಕಾರ ಜಮೀನು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ದಾಖಲೆ ಸಮೇತ ನಾನು ನಿಮ್ಮ ಮುಂದೆ ಇಡ್ತೀನಿ. ಇನ್ನೂ ಬೇಕಾದಷ್ಟು ವಿಷಯಗಳಿದೆ, ಅದನ್ನು ನಾನು ಇವತ್ತು ದಾಖಲೆಗಳು ನನ್ನ ಕೈಲಿ ಇಲ್ಲದೇ ಇರೋದ್ರಿಂದ ವೃಥ ಆರೋಪ ಮಾಡೋದು ಸರಿ ಇಲ್ಲ. ನನ್ನ ವಿರುದ್ಧ ಇವತ್ತೆಲ್ಲ ಮಾತಾಡಿದ್ದಾರೆ. ಇನ್ನು ಬಾರ್ ಅಂತ ಹೇಳ್ತಾರೆ, ನನಗೆ ಇದುವರೆಗೂ ಬಾರ್ ಏನು ಯಾವುದು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಈ ಸರ್ಕಾರ ನಮಗೆ ಕೊಡೋಲ್ಲ BJP ಅವ್ರಿಗೆ ಅಂತೇಳಿ ನಾನು ಮಾಡೋದು. ಇಲ್ಲಾಂದರೆ ಇಷ್ಟೊತ್ತಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡಗಳು ನಾನು ಒಂದು ಮಾಡ್ತಾಯಿದ್ದ ಏನೋ ಗೊತ್ತಿಲ್ಲ. ಇವ್ರು ಸರ್ಕಾರ ಕೊಡಲ್ಲ ಅಂಥೇಳಿ ನಾವು ಸುಮ್ಮನೆ ಇದ್ದೀವಿ. ಆಮೇಲೆ ನಮ್ಮ ಮೇಲೆ ಆರೋಪ ಮಾಡೋದು ಮಾಡಲಿ, ಅವ್ರಿಗೆ ಆರೋಪ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಆದರೆ ಇಲ್ಲಿ ತನಕ ಮಾಡಿರೋದು ನಾನು ತುಂಬ ಎತ್ಕೊಂಬಂದಿಲ್ಲ, ಈಚೆಗೆ ತುಂಬ ತಗೊಂಬಂದಿಲ್ಲ. ಬೇರೆ 2-3 ವಿಷಯ ಮಾಡಿದ್ದಕ್ಕೆ ಪಾಪ ಎಲ್ಲ ಈಚೆಗೆ ಬಂದ್ಬಿಟ್ಟವ್ರೆ. ಈಗ ಬಿಸಿ ಆಗ್ಬಿಟ್ರೆ ಎಲ್ಲರೂ ಆಚೆ ಕಡೆ ಮಲಗ್ತಾಯಿದ್ರು. ಮೊದಲು ಸೆಕೆ ಆಗಿಬಿಟ್ರೆ ಬೇಸಿಗೆ ಕಾಲದಲ್ಲಿ ಊಟ ಮಾಡ್ಕೊಂಡು ಬಂದು ಎಲ್ಲ ಆಚೆ ಕಡೆನ ಮನೆ ಮುಂದೆಗಡೆನ ಮೇಲ್ಗಡೆನ ಮಲಗೋರು. ಆ ಥರ ಆಗ್ಬಿಟ್ಟಿದೆ ಈಗ ಕೆಲವ್ರಿಗೆ. ಕಾಂಗ್ರೆಸ್ಸಲ್ಲಿರೋರು ಎಲ್ಲರೂ ಅಲ್ಲ, ಕೆಲವರು ಅವ್ರಿಗೆ ಈಗ ಪಾಪ ಅವರು ಬರ್ಕೊಡ್ತಾರೆ. ಅಲ್ಲಿ ಕೋಲಾರದವರು ಹಿಂಗೆ ಮಾತಾಡ್ರಿ, ಈ ಥರ ಮಾತಾಡ್ರಿ ಅಂತ. ಮೊನ್ನೆ 60 ಎಕರೆ ಪಾಪ ಅವ್ರು ಯಾರನ್ನ ಕೈಲಿ ಬರ್ಸ್ಬಿಟ್ಟು ಮಾತಾಡ್ತಾರೆ ಅವ್ರು ನಿಮ್ಮ ಮುಂದೆ. ಆ ಥರ ಇವ್ರದ್ದು ಅದೇ ಪರಿಸ್ಥಿತಿನೇ. ಯಾರ್ಯಾರು ಮಾತಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡಲಿ ಅಷ್ಟೇ. ಆರೋಪ ಮಾಡಿ ನನ್ನ ವಿರುದ್ಧ ಮಾತಾಡಬಾರ್ದು ಅಂತೇಳಿ ನಾನು ಹೇಳಕ್ಕೆ ಹೋಗೋದೇ ಇಲ್ಲ. ದಿನಾ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಲಿ, ದಿನಾ ನನ್ನ ವಿರುದ್ಧ ಹೇಳಲಿ. ನನಗೆ ಯಾರ್ಯಾರು ಮರ್ತಿದ್ದಾರೋ ಅವರೆಲ್ಲರೂ ಕೂಡ ಮತ್ತೆ ಈ ಸಂಪಂಗಿಯನ್ನು ನೆನೆಸ್ಕೊಳ್ತಾರೆ, ಜ್ಞಾಪಕ ಮಾಡ್ಕೊಳ್ತಾರೆ. ಅಷ್ಟು ಮಾಡ್ತಾಯಿದ್ದೀರಿ ಅಷ್ಟೇ ನೀವು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಈ ಕ್ಷೇತ್ರದಲ್ಲಿ 14,500 ಜನರಿಗೆ ಪೆನ್ಷನ್ ನಿಲ್ಲಿಸಿದ್ದೀರಿ. ಅವರ ಇಳಿ ವಯಸ್ಸಿನಲ್ಲಿ 60-70 ವರ್ಷ ವಯಸ್ಸಾಗಿದೆಯಲ್ಲ, ಅವ್ರ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ. ಅವ್ರಿಗೆ ಅನ್ನ ಕೊಡಿ, ಅವ್ರಿಗೆ ಪೆನ್ಷನ್ ಕೊಡಿ. 4,000 ರೇಷನ್ ಕಾರ್ಡ್ಗಳು ನಿಂತೋಗಿ ಕಿತ್ತಾಕಿದ್ದೀರಿ. ಅವ್ರಿಗೆ ಯಾಕೆ ಕಿತ್ತಾಕಿದ್ರಿ? ಅವ್ರು ಕೊಡಿ. ನಿಮ್ಮ ಪಾರ್ಟಿಯವ್ರದ್ದು ಕಿತ್ತಾಕ್ಬಿಟ್ಟಿದ್ದೀರಿ. ನಿಮ್ಗೆ ಓಟ್ ಹಾಕಿದ್ರಲ್ಲ, ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟಿದ್ದೀರಿ. ಅವ್ರು ಕೊಡಿ, ಅದು ಕೊಟ್ಬಿಟ್ಟು ನಾನು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಯಾರ್ಯಾರು ನನ್ನ ವಿರುದ್ಧ ಮಾತಾಡ್ತಾರಲ್ಲ ಅವ್ರು ಫಸ್ಟ್ ಆ ಕೆಲಸ ಮಾಡಲಿ. ನನ್ನದು ಏನಾನ ಇದ್ದರೆ ಸಾರ್ವಜನಿಕವಾಗಿ ಇಡಲಿ, ಎಲ್ಲ ತನಿಖೆನೂ ಆಗಲಿ. ಅದು ಯಾವುದೋ 524 ಎಕರೆ ನಮ್ಮ ಅವಧಿಯಲ್ಲಿ ಆಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅದೆಲ್ಲ ಲೋಕಾಯುಕ್ತದಲ್ಲಿ ತನಿಖೆ ಆಗಿ ಮೊನ್ನೆ ವರದಿ ಬಂದಿದೆ. ಅಧಿಕಾರಿಗಳು ಸುಮಾರು 15ರಿಂದ 18 ಜನ ಶಾಮೀಲಾಗಿದ್ದಾರೆ ಅನ್ನುವಂಥ ವರದಿ ಬಂದಿದೆ. ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ನಮಗೆ ನಮ್ಮನ್ನು ಎಂಕ್ವೈರಿ ಕರೆದಿದ್ರು ಲೋಕಾಯುಕ್ತ ಆಫೀಸರ್ ಅಧಿಕಾರಿಗಳು. ನಮ್ಮ ವರದಿ ಮತ್ತು ನಡೆದಂಥ ಬೆಳವಣಿಗೆಗಳ ಬಗ್ಗೆ ನಾವು ಸ್ಟೇಟ್ಮೆಂಟ್ ಮಾಡಿದ್ದೀವಿ, ಏನೇನಾಗಿದೆ ಅಂತೇಳಿ. ಒಂದೇ ಒಂದು ಎಕರೆ, ಒಂದು ಗುಂಟೆ ನಮ್ಮ ಕಾಲದಲ್ಲಿ ನಾವು ಮಂಜೂರು ಮಾಡೋಕ್ಕೆ ಹೋಗಿಲ್ಲ. ಕಾರಣ ಅದು ಕೋರ್ಟಲ್ಲಿ ಸ್ಟೇ ಇದೆ, ನಾವು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಆವತ್ತೇ ನಮ್ಗೆ ಗೊತ್ತಿತ್ತು. ನಾವು ಯಾವುದು ಕೂಡ ಆ ದರ್ಖಾಸ್ತ್ ಕಮಿಟಿಯಿಂದ ನಾವು Every dream deserves a strong boundary. Every family deserves complete security. Tom Michael Compound Walls brings you high-quality precast concrete walls that protect what matters most. Beautiful designs, long-lasting durability, and fast installation, all at an affordable price. Build with confidence. Call 8861091077 today for a free site visit. ಮಾಡ್ಕೊಂಡಿಲ್ಲ. ಆ ಕಮಿಟಿಯಲ್ಲಿ ಅವತ್ತು ರಾಜ್ಯ ಸರ್ಕಾರ ಅವ್ರದ್ದಿತ್ತು. ಹಂಗಾಗಿ ಇಬ್ಬರು ಅವರು ಸದಸ್ಯರುಗಳಿದ್ರು ಕೂಡ ಅವ್ರ ಕೈಲೂ ನಾವಾಗಲಿ ಯಾರು ನಾವೇನು ಮಾಡೋಕ್ಕೆ ಹೋಗಿಲ್ಲ. ಈಗ ಅದು ತನಿಖೆ ನಡೆದು ಇದೇ ಬಂಗಾರಪೇಟೆ ತಹಶೀಲ್ದಾರ್ ಸುಜಾತ ಅವ್ರ ಮೇಲೆ FIR ಆಗಿದೆ. ಅವರು ಸ್ಟೇ ತಗೊಂಬಂದಿದ್ದಾರೆ, ಇನ್ನೂ ಕೇಸ್ ನಡೀತಾ ಇದೆ. ತನಿಖೆ ಲೋಕಾಯುಕ್ತದಲ್ಲಿ ಪೂರ್ಣ ಆಗಿದೆ ಅನ್ನುವಂಥ ಮಾಹಿತಿ ನಮ್ಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1,000 ಕೋಟಿ, ಸುಮಾರು 1,000 ಕೋಟಿ ಸರ್ಕಾರದ ಆಸ್ತಿಯನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. ಅಧಿಕಾರಿಗಳು 19 ಜನ, ಸುಮಾರು 19 ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಯಾರ ಕಾಲದಲ್ಲಿ? ನಿಮ್ಮ ಕಾಲದಲ್ಲಿ ಸುಳ್ಳು ಸಹಿಗಳು ಹಾಕೋದು, ಸುಳ್ಳು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡೋದು, ನೀವು ಸೃಷ್ಟಿ ಮಾಡಿ ಯಾರ್ಯಾರು ಬೇಕೋ ಮಾರ್ಕೊಂಡಿದ್ದೀರಿ, ಕೊಟ್ಟಿದ್ದೀರಿ. ಸರ್ವೆ ನಂಬರ್ 198ರಲ್ಲಿ 8 ಜನಕ್ಕೆ ಯಾರ್ಯಾರಿಗೆ ಏನೇನು ಮಾಡಿದ್ದೀರಿ ಅಂತೇಳಿ ತರ್ತೀನಿ ನಿಮ್ಮ ಮುಂದೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕು. ನೀವು ಎಲ್ಲೆಲ್ಲಿ ಕಟ್ಟಡಗಳು ಮಾಡ್ತಾ ಇದ್ದೀರಿ, ನೀವು ಕಟ್ಟಿರೋ ಕಾಂಟ್ರಾಕ್ಟ್ಗಳು ಯಾರ್ಯಾರು ಕಟ್ಟಿದಾರಲ್ಲ ಅವರೆಲ್ಲ ಬಿದ್ದೋಗೋ ಸ್ಥಿತಿಯಲ್ಲಿದೆ ಇವತ್ತು.
ಅದೆಲ್ಲ ದಾಖಲೆ ಸಮೇತ ಬರ್ತೀನಿ. ಇಲ್ಲಿರೋ ಗುತ್ತಿಗೆದಾರರಿಗೆ ನೀವು ಕೆಲಸ ಕೊಟ್ಟಿಲ್ಲ. ಕೋಲಾರಿಂದ ಕರ್ಕೊಂಬಂದು ಕೊಡ್ತಾ ಇದ್ದೀರಿ, ಪಲಮನೇರಿಂದ ಕರ್ಕೊಂಬಂದು ಕೊಡ್ತಾ ಇದ್ದೀರಿ, ಬೆಂಗಳೂರಿಂದ ಕರ್ಕೊಂಬಂದು ಕೊಡ್ತಾ ಇದ್ದೀರಿ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಗುತ್ತಿಗೆದಾರರು ನಿಮಗೋಸ್ಕರ ರಾತ್ರಿ ಆದರೂ ದುಡಿದು ನಿಮ್ಮನ್ನು ಅಧಿಕಾರಕ್ಕೆ ತಂದರು. ಅವ್ರಿಗೂ ಏನೂ ಕೆಲಸ ಇಲ್ಲ. ಅವನ್ನೆಲ್ಲ ಮೂಲೆ ಗುಂಪು ಮಾಡಿದ್ದೀರಿ. ಆ ಹುಲ್ ಮಾರ್ಕೆಟ್ ಪರಿಸ್ಥಿತಿ ಏನಾಗಿದೆ? ತನಿಖೆ ಆಗಿದೆ. ತನಿಖೆ ತಂಡ ರಚನೆ ಮಾಡಿದ್ದಾರೆ, ಬರ್ತಾರೆ ಈಗ. ಅದಕ್ಕೆಲ್ಲ ಉತ್ತರ ಕೊಡಿ ನೀವು. ನನ್ನ ಬಗ್ಗೆ ನಾನು ಯಾವತ್ತೂ ಕೂಡ ಮಾಧ್ಯಮದ ಮುಂದೆ ಆಗಲಿ ಸಾರ್ವಜನಿಕರ ಮುಂದೆ ಆಗಲಿ ನಾನೇನಾದರೂ ತಪ್ಪು ಮಾಡಿದರೆ ನೀವು ತನಿಖೆಗೆ ನೀವು ಎಲ್ಲಿ ಬೇಕಾದರೂ ಯಾವ ಪ್ರಾಧಿಕಾರದಲ್ಲಿ ಬೇಕಾದರೂ ದೂರು ಕೊಡ್ಬೋದು. ನಾನು ಮಾಡಿರೋ ತಪ್ಪುಗಳನ್ನ ಸಾರ್ವಜನಿಕರ ಮುಂದೆ ಇಡಿ. ನಾನೇನು ಯಾವತ್ತೂ ನಿಮ್ಮನ್ನು ಕೈ ಮುಗಿದು ಅಂಗ್ಲಾಚ್ಕೊಂಡು ನಿಮ್ಮ ಮನೆ ಬಾಗಿಲು ಭಿಕ್ಷೆಗೆ ಬಿಡಲ್ಲ. ನಾನೊಬ್ಬ ಸ್ವಾಭಿಮಾನಿಯ BJP ಕಾರ್ಯಕರ್ತ. ಕೊನೆ ಉಸಿರು ಇರೋವರೆಗೂ ನಿಮ್ಮಂಥವ್ರ ವಿರುದ್ಧ ಹೋರಾಟ ಮಾಡ್ತೀನಿ ಹೊರತು ನಿಮ್ಮ ಹತ್ರ ಕೈ ಕಟ್ಕೊಂಡು ಇಟ್ಕೊಳ್ತಕ್ಕಂಥ ಪರಿಸ್ಥಿತಿ ಯಾವತ್ತೂ ನನಗೆ ಬರೋದಿಲ್ಲ. ಆ ಕೆಲಸ ನಾನು ಮಾಡೋದಿಲ್ಲ. ಇದು ನಿಮ್ಗೆ ಹುಷಾರು. ನನ್ನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋಕ್ಕೆ ನಿಮ್ಗೆ ಯಾರಿಗೂ ನೈತಿಕ ಹಕ್ಕಿಲ್ಲ. ಇಲ್ಲಿ ಹೋರಾಟ ಮಾಡ್ತೀನಿ, ಬೆಂಗಳೂರಲ್ಲಿ ಹೋರಾಟ ಮಾಡ್ತೀನಿ. ಸಾಧ್ಯವಾದರೆ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆ ಎಲ್ಲ ಜಿಲ್ಲೆಯಲ್ಲಿದೆ, ಎಲ್ಲ ಕಡೆ ಹೋರಾಟ ಮಾಡಿ ಶುರು ಮಾಡ್ತೀನಿ. ನಿಮ್ಮ ಬಂಡವಾಳನ ಬೀದಿಗೆ ತರ್ತೀನಿ. ನೀವು ನೋಡಿ, ನನ್ನ ವೈಯಕ್ತಿಕ ವಿಚಾರಗಳು ನಾನು ಬರಲ್ಲ. ನನ್ನ ಕೆಣಕಬೇಡಿ. ನಿಮ್ಮ ಪಕ್ಷದವರೇ ಯಾರ್ಯಾರು ಏನೇನು ಮಾತಾಡ್ತಾರೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂದರೆ ಎಲ್ಲ ವಿಷಯಗಳು ನನಗೆ ಗೊತ್ತಾಗುತ್ತೆ. ಆ ವಿಷಯಗಳಿಗೆ ನಾನು ಬರಲ್ಲ. ಕೇವಲ ರಾಜಕೀಯವಾಗಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನನ್ನ ಬಾಯಿಯಲ್ಲಿ ಹೊಲಸಾಗಿ ಮಾತಾಡೋಕ್ಕೆ ನೀವು ಅವಕಾಶ ಕೊಡಬೇಡಿ. ಸರಿ, ಮಾಡೋದೆಲ್ಲ ಮುಚ್ಚಾಕೊಳ್ಳೋಕ್ಕೆ ನನ್ನ ಬಗ್ಗೆ ಮಾತಾಡ್ತೀರಾ? ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇನು ಮಾಡಿದ್ದೀರಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಚುನಾವಣೆ ಹತ್ರ ಬರ್ತಿದ್ದಂಗೆ ಎಲ್ಲ ಬೀದಿಗೆ ಬಂದುಬಿಡ್ತವೆ. ಉತ್ತರನೇ ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ. ಹಂಗಾಗ್ಬಿಡ್ತದೆ. ಯಾಕೆ? ನಾನು ಈ ನಡುವೆ ಎಲ್ಲ ನೀವು ಮಾಡಿರೋ ಅಕ್ರಮಗಳನ್ನೆಲ್ಲ ತೆಗಿತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ನೀವು ಮಲಗೋವಾಗಲೂ ನಾನೇ ಕನಸಲ್ಲಿ ಬರ್ತೀನಾ? ಹಾಂ, ಯಾಕೆ ನೆಮ್ಮದಿ ಇಲ್ವಾ ನಿಮಗೆ? ಊಟ ಮಾಡೋವಾಗಲೂ ಪುರ್ಸೊತ್ತಿಲ್ಲದೆ ನಾನೇ ನೆನಪು ಬರ್ತೀನಾ? ನೆಮ್ಮದಿಯಾಗಿ ನಿದ್ದೆ ಹೋಗ್ರಿ, ನೆಮ್ಮದಿಯಾಗಿ ಆರಾಮಾಗಿ ಮಲಗ್ರಿ, ಓಡಾಡ್ರಿ. ಯಾಕೆ ಸುಮ್ಮನೆ ಯಾವಾಗಲೂ ನನ್ನೇ ನೆನೆಸ್ಕೊಳ್ತೀರಿ? ನೀವೇನು ಹೋರಾಟ ಮಾಡಿದ್ರು ಕೂಡ ಅದನ್ನು ಎದುರಿಸೋಕ್ಕೆ ನಾನು ರೆಡಿ. ಸರ್ ಈಗ KPCC ಸದಸ್ಯರಾದ ದುರ್ಗಾಪ್ರಸಾದ್ ಅವರು ನಾವು ಅವ್ರ ಜೊತೆಲೇ ಇದ್ರಿ. ಬಟ್ ಅವರು ಅನಾವಶ್ಯಕವಾಗಿ ಯಾವುದೋ ಒಂದು ಇದರಲ್ಲಾಗಿ ಅವರು ದುರಾದೃಷ್ಟ ಸೋತೋದ್ರು. ಬಟ್ ಅವರು ಇದ್ದಾಗ ಅವರಾಗಲಿ ವಿನೂ ಕಾರ್ತಿಕ್ ಇಬ್ಬರೂ ಹೇಳೋದು, ಕೊಳವೆ ಬಾವಿಗಳು ಆರಾಧನಾ ಸ್ಕೀಮಲ್ಲಿ ಎಲ್ಲವನ್ನೂ ಹಣನ ದೇವಸ್ಥಾನಗಳು ಕೊಳ್ಳಿಲ್ಲ, ಕೊಳವೆ ಬಾವಿಗಳು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಹಣ ಕೊಟ್ಟೇ ಸ್ಯಾಂಕ್ಷನ್ ಆಗ್ತಾಯಿತ್ತು. ಆ ರೀತಿ ಒಂದು ಪರಿಸ್ಥಿತಿ ಅವತ್ತಿತ್ತು ಅನ್ನೋದು ಒಂದು ಆರೋಪ ಮಾಡಿ. ಸ್ವಾಮಿ, ದುರ್ಗಾಪ್ರಸಾದ್ ಅವರು ನಿಮ್ಮ ಮುಂದೆ ಹಂಗೆ ಹೇಳ್ತಾರೆ. ನನಗೆ ಒಬ್ಬನೇ ಸಿಕ್ಕಿದಾಗ ನನ್ನ ಹತ್ರ ನಿಮ್ಮಿಬ್ಬರ ಕತೆ ಏನೇನು ನನಗೆ ಹೇಳ್ತಾರೆ ದುರ್ಗಾಪ್ರಸಾದ್ ಅಂತೇಳಿ ನನಗೆ ಗೊತ್ತು. ನಮ್ಮಿಬ್ಬರಿಗೆ ಗೊತ್ತು ದುರ್ಗಾಪ್ರಸಾದ್ ನಾವು ಹೆಂಗಿದ್ದೀವಿ ಅಂತ. ವಿನೂ ನಾವು ಹೆಂಗಿದ್ದೀವಿ ಗೊತ್ತಾ? ನಿಮ್ಗೆ ಗೊತ್ತೇ ಇಲ್ಲ ನಾವು ಎಲ್ಲೆಲ್ಲಿ ಸೇರ್ತೀವಿ, ಎಲ್ಲೆಲ್ಲಿ ಮಾತಾಡ್ತೀವಿ ಅಂತ. ಬಟ್ ಫೋನಲ್ಲಿ ಮಾತಾಡಲ್ಲ. ಯಾಕಂದರೆ ಈ ಕಾಲ್ ಲಿಸ್ಟೆಲ್ಲ ತೆಗಿಸ್ತಾರೆ. ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾನು ಫೋನಲ್ಲಿ ಮಾತಾಡ್ತೀನಿ. ಇನ್ನೇನು ಹೇಳ್ಬೇಕು ನಾನು? ಆ ಥರ ನಾನು ಎಲ್ಲಾದರೂ ತಗೊಂಡು ಅದೆಲ್ಲ ಮಾಡಿದರೆ ನೀವು ದಾಖಲೆ ಸಮೇತ ನಿಮ್ಮ ಮುಂದೆ ಇಟ್ಬಿಡಿ. ಇವ್ರಿಗೆಲ್ಲ ಗೊತ್ತಾಗಲಿ, ಕ್ಷೇತ್ರದವ್ರಿಗೆಲ್ಲ ಗೊತ್ತಾಗಲಿ. ದುರ್ಗಾಪ್ರಸಾದ್ ಅವರು ವಿನೂ ಆಗಲಿ, ಅವ್ರು ಅಷ್ಟೇ ಅಲ್ಲ, ಸುಮಾರು ಜನ ಕಾಂಗ್ರೆಸ್ ಲೀಡರ್ಗಳು ಭಾಳ ಚೆನ್ನಾಗಿದ್ದೀವಿ, ನಾವು ಅನ್ಯೋನ್ಯವಾಗಿದ್ದೀವಿ. ನಮ್ಮಿಬ್ಬರು ಮಧ್ಯದಲ್ಲಿ ಆ ಸ್ನೇಹದಲ್ಲಿ ಯಾರು ಕಲ್ಲಾಕೋಕ್ಕೆ ಬರಬೇಕು. ಧನ್ಯವಾದ. ಸಭೆಯಲ್ಲಿ ಏನೇನಾಯಿತು ಸರ್? 14,000 ಪೆನ್ಷನ್ ಡಿಲೀಟ್ ಮಾಡಿಸಿರೋದು, 4,000 ರೇಷನ್ ಕಾರ್ಡ್ ತೆಗೆದುಹಾಕಿರೋದು, ನೀವು ಮಾಡಿರ್ತಕ್ಕಂಥ ಈ ಘನಘೋರ ಅಪರಾಧವನ್ನು ಖಂಡಿಸಿ ಬರುವ ಆಗಸ್ಟ್ 5ನೇ ತಾರೀಕು ಬುಧವಾರ KGF ತಾಲೂಕು ಕಚೇರಿ ಮುಂದೆ ನಾವು ಹೋರಾಟ ಮಾಡಲಿಕ್ಕೆ ಈಗೆಲ್ಲ ನಾವೆಲ್ಲ ಸೇರಿ ಪೂರ್ವಭಾವಿ ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಸುಮಾರು 10,000 ಜನ ಸೇರಬೇಕಂತೇಳಿ ಎಲ್ಲರೂ ಕೂಡ ಮುಖಂಡಗಳು ಸಲಹೆಗಳು ಮತ್ತು ಚರ್ಚೆಗಳೆಲ್ಲವೂ ಮಾಡಿದ್ದಾರೆ. ಯಾರ್ಯಾರಿಗೆ ಪೆನ್ಷನ್ ಹೋಗಿದೆ, ಯಾರ್ಯಾರು ರೇಷನ್ ಕಾರ್ಡ್ ಹೋಗಿದೆ, ಇನ್ಕ್ಲೂಡು ನಿಮ್ಮ ಪಾರ್ಟಿಯವರೇ, ನಿಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರು, ನಿಮ್ಗೆ ಓಟ್ ಹಾಕಿರ್ತಕ್ಕಂಥವ್ರಿಗೆ ಅನ್ಯಾಯ ಆಗಿದೆಯಲ್ಲ, ಅವರು ಕೂಡ ಈ ಹೋರಾಟಕ್ಕೆ ಬರ್ತಾರೆ. ಇದಕ್ಕೆ ನೀವು ಉತ್ತರ ಕೊಡಿ. ಅದಕ್ಕೋಸ್ಕರ ನಾವು ಮೀಟಿಂಗ್ ಸೇರಿದ್ದು. ನಿಮ್ಮ ಪತ್ರಿಕಾಗೋಷ್ಠಿ ನೀವು ದಿನ ಮಾಡಿ ನನಗೇನಿದೆ? ಸದ್ಯ ನನಗೆ ದಿನ ನನ್ನ ಬಗ್ಗೆ ಮಾತಾಡೋಕ್ಕೆ ನೀವು ಅವಕಾಶ ಕೊಡ್ತೀರಿ ಜನಗಳಿಗೆ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ಲಾಭ ಪುಣ್ಯ ಇನ್ನೇನಿದೆ? ಯಾವತ್ತು ಮಾಡುತ್ತಾರೆ ಸರ್? ಬುಧವಾರ 5ನೇ ತಾರೀಕು. ಎಷ್ಟೊತ್ತಿಗೆ, ಎಲ್ಲಿಂದ ಎಲ್ಲಿ ಪ್ರಾರಂಭ ಆಗುತ್ತೆ? ಮೂಲಕ ಮತ್ತೆ ನಿಮ್ಗೆ ಇನ್ನೊಂದ್ಸರಿ ತಿಳಿಸ್ತೀವಿ.